ಟ್ಯಾರಿಫ್ ಅನ್ನು ಏನ್ ಹೇರಿದಾರಲ್ಲ ಇದರಿಂದ ಏನಾದ್ರು ಮೇಕ್ ಇನ್ ಇಂಡಿಯಾ ಬೂಸ್ಟ್ ಆಗ್ಬೋದಾ? ಅಟ್ಲೀಸ್ಟ್ ಪಾರ್ಶಿಯಲಿ ಅಂದ್ರೆ ಕೆಲವು ಪಾರ್ಟ್ ಗಳನ್ನಾದ್ರೂ ಸಹ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ನೀವು ತಗೊಂಡ್ರೆ ಅದಕ್ಕಿಂತ ಜಾಸ್ತಿ ನನಗೆ ಕೊಡಿ ಅಂತ ಮೋದಿ ಅವರು ಖಂಡಿತ ಕೇಳೋ ಸಾಧ್ಯತೆ ಕೇಳೇ ಇರ್ತಾರೆ. ಮುಂದಿನ ನಡೆ ಏನಾಗಿರುತ್ತೆ, ಏನ್ ಆಗಿರ್ಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಸರ್? ಒಳ್ಳೆ ಕ್ವಾಲಿಟಿ ವಸ್ತುವನ್ನು ಉತ್ಪಾದನೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತಲ್ಲ, ಆದ್ರೆ ಮನಸ್ಥಿತಿ ಇಲ್ಲ ಅಷ್ಟೇ. ನಮ್ಮ ಒಂದು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯನ್ನ ಕಾಂಪಿಟೇಷನ್ಗೆ ತೆರೆದು ಬಿಟ್ಟು ಬಿಡಬೇಕು. ಇಂಡಿಯನ್ ಸಾಧನೆ ಇದೆಯಲ್ಲ ಅದು ಯಾರಿಗೂ ಕಡಿಮೆ ಇಲ್ಲ, ಅದು ಹೊರಗೆ ಬರಲ್ಲ. ಟ್ರಂಪ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನೋದು ಟ್ರಂಪ್ ಕಾನ್ಸೆಪ್ಟ್, ಈ ಕಡೆ ಮೇಕ್ ಇನ್ ಇಂಡಿಯಾ ಅನ್ನೋದು ಮೋದಿ ಕಾನ್ಸೆಪ್ಟ್. ಇವಾಗ ಟ್ರಂಪ್ ಅವರು ಈ ಟ್ಯಾರಿಫ್ ಅನ್ನು ಏನ್ ಹೇರಿದಾರಲ್ಲ ಇದರಿಂದ ಏನಾದ್ರು ಮೇಕ್ ಇನ್ ಇಂಡಿಯಾ ಬೂಸ್ಟ್ ಆಗ್ಬೋದಾ ಅಥವಾ ನಮ್ಮಲ್ಲಿ ಏನಾದ್ರು ಹೆಚ್ಚಿಗೆ ರಿಪೀಟ್ ಮಾಡಿದ್ದನ್ನೇ ಕೇಳಲಿಲ್ಲ. ಟ್ರಂಪ್ ಅವರು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅನ್ನೋದು ಟ್ರಂಪ್ ಕಾನ್ಸೆಪ್ಟ್, ಮೇಕ್ ಇನ್ ಇಂಡಿಯಾ ಅಂತ ಹೇಳೋದು ಮೋದಿ ಅವರ ಕಾನ್ಸೆಪ್ಟ್. ಇವಾಗ ಟ್ರಂಪ್ ಭಾರತದ ಮೇಲೆ ಈ ಒಂದು ಟ್ಯಾರಿಫ್ ಅನ್ನ ಹೇರಿರೋದಿದೆಯಲ್ಲ ಅದು ಏನಾದ್ರೂ ಭಾರತದ ಮೇಕ್ ಇನ್ ಇಂಡಿಯಾಗೆ ಏನಾದ್ರು ಬೂಸ್ಟ್ ಕೊಡ್ಬೋದಾ? ಅಂದ್ರೆ ನಮ್ಮಲ್ಲೇನೆ ಇಲ್ಲೇನೆ ಉದ್ಯೋಗವನ್ನ ನೀಡುವಂತಹದ್ದು ಮೇಕ್ ಇನ್ ಇಂಡಿಯಾಗೆ ಇದರಿಂದ ಏನಾದ್ರೂ ಬೂಸ್ಟ್ ಸಿಗೋ ಸಾಧ್ಯತೆ ಇದೆಯಾ ಸರ್? ಇದು ನನ್ನ ಕ್ವಶನ್. ನಿಮ್ಮ ಮಾತಿದೆಯಲ್ಲ ಅದು ಪಾರ್ಶಿಯಲಿ ಸರಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ಟ್ಯಾಕ್ಸ್ ಇದನ್ನ ಹಾಕೋದ್ರಿಂದ, ಆದ್ರೆ ಮಾರಲಿ ಟ್ರಂಪ್ 26% ಹಾಕಿರೋದನ್ನ ತಪ್ಪು ಅಂತ ನಾವು ಹೇಳೋದಕ್ಕೆ ಆಗೋದೇ ಇಲ್ಲ. ಮಾರಲಿ ವಿ ಆರ್ ಇನ್ ಎ ವೀಕರ್ ಗ್ರೌಂಡ್. ಯಾಕಂದ್ರೆ ನಾವು ಒಟ್ಟಾರೆಯಾಗಿ ತಗೊಂಡ್ರೆ ನಮ್ಮ ಟ್ಯಾಕ್ಸ್ ಅಮೆರಿಕ ಗುಡ್ಸ್ ಮೇಲೆ ಜಾಸ್ತಿ ಇರೋದ್ರಿಂದ ಟ್ರಂಪ್ ಆಕ್ಚುಲಿ ಹಾಕಿರೋದನ್ನ ತಪ್ಪು ಅನೈತಿಕ ಅಂತ ನಾವು ಒಂದು ರೀತಿ ನಾವು ಪೂರ್ಣ ಗಟ್ಟಿಯಾಗಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಈಗ, ಆಯ್ತಾ? ಆದ್ರೆ ಈ ಮೇಕ್ ಇನ್ ಇಂಡಿಯಾಗೆ ಆಕ್ಚುಲಿ ಏನ್ ಬೂಸ್ಟ್ ಆಗ್ಬೋದು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ, ನಾವು ಅಮೆರಿಕದಿಂದ ಸದ್ಯಕ್ಕೆ ದೊಡ್ಡದಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದೇನು ಅಂದ್ರೆ ಹೆಚ್ಚು ಬೆಲೆಯ ಇದು ಫೈಟರ್ ಏರ್ಕ್ರಾಫ್ಟ್, ನಮ್ಮ ತೇಜಸ್ಸಿಗೆ ಇಂಜಿನ್ಗಳು ಮತ್ತೆ ಡ್ರೋನ್ಗಳು, ಪ್ರೇಟೆಡ್ ಡ್ರೋನ್ಗಳು, ಇಂಥವನ್ನ ನಾವು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಆದಷ್ಟು ಬೇಗ ನಮಗೆ ಬೇಕಾಗಿದೆ ಅವೆಲ್ಲ. ಹೀಗಾಗಿ ಏನಾಗಿದೆ, ಆಗ ಒಂದು ಇಂಡಿಯಾ ಆ ಒಂದು ಕಂಡೀಷನ್ ಹಾಕ್ಬೋದು, ನಾವು ಅಟ್ಲೀಸ್ಟ್ ಪ್ರೊಡಕ್ಷನ್ ಇಂಡಿಯಾದಲ್ಲಾಗಲಿ. ಓಕೆ, ನಾವು ನಿಮ್ಮಿಂದ ನೀವು ಇಷ್ಟೊಂದು $ಬಿಲಿಯನ್ ಫೈಟರ್ ಜೆಟ್ಗಳನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ಇಂಡಸ್ಟ್ರಿ ಲಾಕ್ಹೀಡ್ ಮಾರ್ಟಿನ್ಗೆ ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ತುಂಬಾ ಅನುಕೂಲ ಆಗ್ತದೆ. ಆದ್ರೆ ಅಟ್ಲೀಸ್ಟ್ ಪಾರ್ಶಿಯಲಿ ಅಂದ್ರೆ ಕೆಲವು ಪಾರ್ಟ್ಗಳನ್ನಾದ್ರೂ ಸಹ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಏರ್ ಬಸ್ ಅಂತ ಒಪ್ಪಂದ ಮಾಡ್ಕೊಂಡಿದೀವಲ್ಲ, ಈಗಾಗಲೇ ಏರ್ ಬಸ್ ಕೆಲವು ಇದು ನಮ್ಮಲ್ಲಿ ಗುಜರಾತ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗ್ತಾ ಇದೆ. ಅದೇ ರೀತಿ ನೀವು ಹೇಗೆ ನಮಗೆ ಯುರೋಪಿಯನ್ ಯೂನಿಯನ್ ಹೇಗೆ ಕೆಲವು ಪ್ರಾಡಕ್ಟ್ಸ್ ಅನ್ನ ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆಯೋ, ವ್ಯವಸ್ಥೆ ಮಾಡ್ಕೋತಾ ಇದೆಯೋ, ಹಾಗೆ ಕೆಲವು ಇದು ನೀವು ನಮಗೆ ಎಕ್ಸ್ಪೋರ್ಟ್ ಮಾಡುವಂತ ಮೇನ್ ಪ್ರಾಡಕ್ಟ್ಸ್ ಗಳಲ್ಲಿ ಕೆಲವುಗಳದ್ದು ಅಟ್ಲೀಸ್ಟ್ ಪಾರ್ಟ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗಬೇಕು ಇಂಡಿಯಾದಲ್ಲಿ ಅಂತ ಆ ಒಂದು ಕಂಡೀಷನ್ ನ ಮೋದಿ ಅವರು ಹಾಕೇ ಹಾಕ್ತಾರೆ ಖಂಡಿತ. ಯಾಕಂದ್ರೆ ಟ್ರಂಪ್ ಈಗಲೇ ಹೇಳಿದ್ದಾರೆ ಮೋದಿ ಇಸ್ ಎ ಟಫ್ ನೆಗೋಷಿಯೇಟರ್ ಅಂತ ಹೇಳ್ದ. ನನಗಿಂತ ಒಳ್ಳೆ ನೆಗೋಷಿಯೇಟರ್ ಅವರು, ಅಲ್ಲಿ ಕಾಂಪಿಟೇಷನ್ ಇರಲಿಲ್ಲ, ನಾನು ಯಾವ ಅರ್ಥದಲ್ಲೂ ಅವ್ರ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಅಂದ್ರೆ ಮೋದಿ ಅವರು ಇಂಥ ಕಂಡೀಷನ್ ಎಲ್ಲ ನೀವು ತಗೊಂಡ್ರೆ ಅದಕ್ಕಿಂತ ಜಾಸ್ತಿ ನನಗೆ ಕೊಡಿ ಅಂತ ಮೋದಿ ಅವರು ಖಂಡಿತ ಕೇಳೋ ಸಾಧ್ಯತೆ ಕೇಳೇ ಇರ್ತಾರೆ. ಆ ವಿಷಯದಲ್ಲಿ ಅಂತ ಕೆಲವೊಂದು ಅಟ್ಲೀಸ್ಟ್ ಫೈಟರ್ ಬಾಂಬರ್ದು, ಡ್ರೋನ್ಸ್ದು ಪೂರ್ತಿ ಅಲ್ಲದೆ ಇದ್ರು ಕೆಲವು ಇಂಪಾರ್ಟೆಂಟ್ ಪಾರ್ಟ್ಸ್ ಇಂಡಿಯಾದಲ್ಲಿ ಉತ್ಪಾದನೆ ಆಗಬೇಕು ಶುರುವಾಯಿತು ಅಂತ ಹೇಳಿದ್ರೆ ಎಸ್, ನಮ್ಮ HAL ನಲ್ಲಿ ಅಥವಾ ಬೇರೆ ಕಡೆ ನಮ್ಗೆ ಅದು ಅನುಕೂಲ ಆಗ್ತದೆ ಖಂಡಿತ, ನೋ ಡೌಟ್ ಇನ್ ದಟ್. ಸರ್, ನೀವೇ ಹೇಳಿದ್ರಿ ಭಾರತಕ್ಕೆ ಇಂಪ್ಯಾಕ್ಟ್ ಆಗಲ್ಲ ಅಂತ. ಭಾರತದ ಮುಂದಿನ ನಡೆ ಏನು? ಕಾದು ನೋಡುವ ತಂತ್ರವನ್ನ ಅನುಸರಿಸುತ್ತಾ ಮುಂದಿನ ನಡೆ ಏನಾಗಿರುತ್ತೆ, ಏನ್ ಆಗಿರ್ಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಸರ್? ನೋಡಿ, ಒಂದು ಇನ್ಫ್ಯಾಕ್ಟ್ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿ, ನಮ್ಮ ಮೆಂಟಾಲಿಟಿ, ನಮ್ಮ ಮೈಂಡ್ ಸೆಟ್ ಅಂತ ಏನು ಅಂತ ಹೇಳಿದ್ರೆ, ಆ ಒಂದು ಸೋಷಿಯಲಿಸ್ಟ್ ಇಕಾನಮಿ ನೆಹರು ಶುರು ಮಾಡ್ಕೊಂಡದ್ದು. ಅಲ್ಲೇನಾಗಿದೆ, ಈ ಪಬ್ಲಿಕ್ ಸೆಕ್ಟರ್ ನಲ್ಲಿ ತುಂಬಾ ಇಂಡಸ್ಟ್ರಿ ಎಲ್ಲನೂ ಮಾಡೋದು, ಪ್ರೈವೇಟ್ ಸೆಕ್ಟರ್ಗೆ ಅವಕಾಶನೇ ಇರಲಿಲ್ಲ. ಪ್ರೈವೇಟ್ ಸೆಕ್ಟರ್ ನಲ್ಲಿ ಯಾರಾದ್ರೂ ಏನಾದ್ರೂ ಪ್ರೊಡಕ್ಷನ್ ಯೂನಿಟ್ ಶುರು ಮಾಡ್ತೀವಿ ಅಂತ ಹೇಳಿದ್ರೆ 87 ಲೈಸೆನ್ಸಸ್ ಅಂಡ್ ಪರ್ಮಿಟ್ಸ್ ತಗೋಬೇಕಾಗ್ತದೆ ಅಂತ. ಒಬ್ಬ ಮನುಷ್ಯ ಅಂದ್ರೆ 87 ಬಾಗಲ್ಗಳಲ್ಲಿ ಹೋಗಿ ನಿಂತ್ಕೋಬೇಕಾಗ್ತಿತ್ತು, ಲೈಸೆನ್ಸ್ ಕೊಡಿ ಅಂತ. ಹೀಗೆ ಪ್ರೈವೇಟ್ ಸೆಕ್ಟರ್ಗಳಿಗೆ ಅವಕಾಶನೇ ಇರಲಿಲ್ಲ, ಎಲ್ಲವೂ ಗವರ್ಮೆಂಟ್ ಸೆಕ್ಟರ್. ಅದೇ ಗವರ್ಮೆಂಟ್ ಸೆಕ್ಟರ್ದೆಲ್ಲ ಏನಾಯ್ತು, ಹಿಂದೆ ಕಾಂಗ್ರೆಸ್ ಗವರ್ಮೆಂಟ್ ಪೀರಿಯಡ್ ಅಲ್ಲೇ ಅವೆಲ್ಲ ವೈಟ್ ಎಲಿಫೆಂಟ್ಸ್, ಅದು ನಮಗೆ ಗೊತ್ತಿದೆ. ಮತ್ತೆ ಅದನ್ನ ಮತ್ತೆ ಇಂಪೋರ್ಟ್ ಮೇಲೆ ಅಂದ್ರೆ ವಿದೇಶಿ ವಸ್ತುಗಳ ಮೇಲೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಆಗಲಿ, ನಮ್ಮ ಜನರು ವಿದೇಶಿ ವಸ್ತುಗಳು ಕಾಸ್ಟ್ಲಿ ಅಂತ ಹೇಳಿ ಅದನ್ನ ತಗೊಳ್ದೆ ನಮ್ಮಲ್ಲೇ ಕೊಂಡ್ಕೊಳ್ಳಿ ಅಂತ. ಆಗೇನಾಯ್ತು, ನಮಗೆ ನಮ್ಮ ಇಂಡಸ್ಟ್ರಿಗೆ ಕಾಂಪಿಟೇಷನ್ ಇರಲಿಲ್ಲ.
ಕಾಂಪಿಟಿಷನ್ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳದ್ದು ಗುಣಮಟ್ಟ ಬಹಳ ಕಡಿಮೆ ಆಗ್ತಾ ಇತ್ತು. ಈವನ್ ಬೇರೆ ದೇಶ ಕೆಲವು ಮಲ್ಟಿನ್ಯಾಷನಲ್ ಕಂಪನಿಗಳು ಬೇರೆ ದೇಶಗಳಲ್ಲಿ ಉತ್ಪಾದನೆ ಮಾಡೋ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅನ್ನ ಹೊರದೇಶದಲ್ಲಿ ಉತ್ಪಾದನೆ ಮಾಡೋದಕ್ಕೂ ಇಂಡಿಯಾದಲ್ಲಿ ಉತ್ಪಾದನೆ ಮಾಡೋದಕ್ಕೂ ಕಂಪೇರ್ ಮಾಡಿದ್ರೆ ಆಯ್ತಾ, ಅವು ಕಳಪೆ ಆಗ್ತದೆ. ಈಗ ಫಿಲಿಪ್ಸ್ ಇದನ್ನೇ ತಗೊಳ್ಳಿ, ಟಿವಿ ತಗೊಳ್ಳಿ, ಅಥವಾ ಇವನ್ ರೇಡಿಯೋ ಸೆಟ್ ತಗೊಳ್ಳಿ, ನೆದರ್ಲ್ಯಾಂಡ್ ಉತ್ಪಾದನೆ ಆಗೋದಕ್ಕಿಂತಲೂ ಅದೇ ಕಂಪನಿ ಭಾರತದಲ್ಲಿ ಉತ್ಪಾದನೆ ಮಾಡುತ್ತಲ್ಲ, ಕ್ವಾಲಿಟಿ ಬಹಳ ಬಹಳ ಕಳಪೆ ಇರ್ತದೆ. ಇನ್ನು ಆ ಮಲ್ಟಿನ್ಯಾಷನಲ್ ಕಂಪನಿ ಹಾಗೆ ಮಾಡಿದ್ರೆ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಎಷ್ಟು ಕಳಪೆ ವಸ್ತುಗಳನ್ನ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು ಯೋಚನೆ ಮಾಡಿ. ಈಗ ಏನಾಗಿದೆ, ಅದರಿಂದ ನಮ್ಮ ಕನ್ಸ್ಯೂಮರ್ಸ್ಗೆ ನಮಗೆ ಆಯ್ತಾ, ಇವನ್ ನೇಪಾಳದಲ್ಲಿ ಒಳ್ಳೆ ಕ್ವಾಲಿಟಿ ವಸ್ತುಗಳು ಸಿಗ್ತಾ ಇತ್ತು, ಬಾಂಗ್ಲಾದೇಶದಲ್ಲಿ ಸಿಗ್ತಾ ಇತ್ತು, ನಮ್ಮಲ್ಲಿ ಸಿಗ್ತಾ ಇರಲಿಲ್ಲ. ಹೀಗಾಗಿ ಏನಾಗಿದೆ, ಆದ್ರೆ ನಾವು ಅದಕ್ಕೆ ಹೊಂದ್ಕೊಂಡು ಬಿಟ್ವಿ. ನಾವು ಆ ಮೆಂಟಾಲಿಟಿಯಿಂದ ನಾವು ಹೊರಗೆ ಬರಬೇಕಾಗಿದೆ. ನಾವು ವಿಪರೀತ ಟ್ಯಾಕ್ಸ್ ಅನ್ನು ವಿಧಿಸ್ಬಿಟ್ಟು ವಿದೇಶಿ ವಸ್ತುಗಳು ಬರದೇ ಇರೋ ಮಾಡಿರೋದ್ರಿಂದ ಡೊಮೆಸ್ಟಿಕ್ ಪ್ಲೇಯರ್ಸ್ ಆಡಿದ ಆಟ ಆಗ್ಬಿಟ್ಟಿದೆ ಅವರಿಗೆ ಹೆಚ್ಚಿನ ಕ್ಷೇತ್ರಗಳೇ. ಅದ್ರ ಬದಲು ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ನಾವು ಅಂತದ್ದು ಫಾರಿನ್ ಗುಡ್ಸ್, ಅಮೆರಿಕನ್ ಗುಡ್ಸ್ ಸೇರಿ ಬಂತು, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ಆಗ ನಮ್ಮ ಪ್ರೊಡ್ಯೂಸರ್ಸ್ ಎಚ್ಚೆತ್ಕೊಳ್ತಾರೆ, ಎಚ್ಚೆತ್ಕೊಂಡು ಕ್ವಾಲಿಟಿ ಕಡೆ ಗಮನ ಕೊಡ್ತಾರೆ. ಆಯ್ತಾ, ಅದು ನಮ್ಮಲ್ಲಿ ಅದು ಅಸಾಧ್ಯ ಅಂತಲೂ ಹೇಳಕ್ಕಾಗಲ್ಲ. ಈ ಒಂದು WTO ಎಲ್ಲ ಶುರುವಾದಾಗ ಬ್ರಿಟನ್ ನಲ್ಲಿ ಅತಿ ಹೆಚ್ಚು ಮಾರಾಟವಾದಂತ ಟಿವಿ BPL ಟಿವಿ ಅಂತ. ಈಗ ಅದ್ರ ಹೆಸರೇ ಕೇಳ್ತಾ ಇಲ್ಲ ಬಿಡಿ, ಬದಲಾಗ್ತದೆ ಇದೆಲ್ಲ. ಅರ್ಲಿ 90s ಅಲ್ಲಿ, ಮಿಡ್ 90s ಅಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬ್ರಿಟನ್ ನಲ್ಲಿ ಮಾರಾಟ ಆಗಕ್ ಶುರುವಾದಂತ ಟಿವಿ ಅಂದ್ರೆ BPL ಟಿವಿ. ಯಾಕೆ ಅಂತ ಹೇಳಿದ್ರೆ ಅದು ತಕ್ಷಣ BPL ಆ ಕಂಪನಿ ತನ್ನ ಒಂದು ಗುಣಮಟ್ಟವನ್ನ ಇಂಟರ್ನಲ್ ಸ್ಟ್ಯಾಂಡರ್ಡ್ಗೆ ತಕ್ಷಣ ಅಡಾಪ್ಟ್ ಮಾಡ್ಕೊಬಿಡ್ತು. ಹೀಗಾಗಿ ಏನಾಗಿದೆ, ಕಡಿಮೆ ಖರ್ಚು, ಯಾಕೆ ನಮ್ಮ ಉತ್ಪಾದನೆಗೆ ಕಡಿಮೆ ಖರ್ಚಾಗ್ತದೆ, ಕಡಿಮೆ ಉತ್ಪಾದನಾ ಖರ್ಚು ಕಡಿಮೆ, ಕ್ವಾಲಿಟಿ ಮಾತ್ರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಹೀಗಾಗಿ ನಾವು ಎಕ್ಸ್ಪೋರ್ಟ್ ಮಾಡಿ ಬೇರೆ ದೇಶದಲ್ಲಿ ಮಾರಾಟ ಆದ್ರೂ ಅದು ಕಡಿಮೆ ಬೆಲೆಗೆ ಸಿಗ್ತದೆ, ಕ್ವಾಲಿಟಿ ಇಂಟರ್ನ್ಯಾಷನಲ್, ಅದು ಪ್ರೈಸ್ ಮಾತ್ರ ಕಡಿಮೆ. ಅಂತ ಒಂದು ಸಾಮರ್ಥ್ಯವನ್ನ ನಮ್ಮ ಒಂದು ಕಂಪನಿ BPL ತೋರಿಸಿತ್ತು. ಒಂದು ಉದಾಹರಣೆ ನಾನು ನೆನಪಾಗ್ತಾ ಇರೋದು, ತುಂಬಾ ಅಂತ ಮಾಡ್ತವೆ. ಈಗ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ವಸ್ತುವನ್ನ ಉತ್ಪಾದನೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತಲ್ಲ, ಆದ್ರೆ ಮನಸ್ಥಿತಿ ಇಲ್ಲ ಅಷ್ಟೇ. ನಮ್ಮ ಸರ್ಕಾರದ ಆ ಸೋಷಿಯಲಿಸ್ಟ್ ನೀತಿಯಿಂದ ಅದು 30 ವರ್ಷಗಳಿಂದ ಬದಲಾವಣೆ ಆಗ್ತಾ ಇದೆ. ಇನ್ನೂ ಬದಲಾವಣೆ ಆಗಬೇಕು. ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನ ಕಾಂಪಿಟೇಷನ್ಗೆ ತೆರೆದು ಬಿಟ್ಟು ಬಿಡಬೇಕು. ಆವಾಗ ಗ್ಲೋಬಲ್ ಇದರಲ್ಲಿ ನಾವು ಪ್ರೊಡ್ಯೂಸ್ ಮಾಡೋದು ಅಥವಾ ನಾವು ಕಾಂಪಿಟೇಟಿವ್ ಮಟ್ಟಕ್ಕೆ ನಾವು ಹೋಗ್ತೀವಿ. ಅದು ಒಂದು ವಿಧದಲ್ಲಿ ಪ್ರಾರಂಭದಲ್ಲಿ ತೊಂದರೆ ಆಗ್ಬೋದು, ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ಗೆ, ಇವನ್ ಮೇಕ್ ಇನ್ ಇಂಡಿಯಾಗೂ ಸಹ ಸ್ವಲ್ಪ ಹೊಡೆತ ಬೀಳಬಹುದು. ಆದ್ರೆ ಒಂದು ಸಲ ಇವರು ಎಚ್ಚೆತ್ತುಕೊಂಡು ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೋತು ಅಂತ ಹೇಳಿದ್ರೆ ವಿ ವಿಲ್ ಬಿ ವರ್ಲ್ಡ್ ಲೀಡರ್ಸ್. ಯಾಕಂದ್ರೆ ಅದನ್ನ BPL ಈಗ 30 ವರ್ಷಗಳ ಹಿಂದೆನೆ ತೋರಿಸಿದೆ. ಅದು ತೋರಿಸಿದ ಮೇಲೆ ನಾವು ಮಾಡೋದಿಲ್ವಾ? ಮತ್ತೆ ನಮ್ಮ ಸ್ಪೇಸ್ ಟೆಕ್ನಾಲಜಿ ಅದೇನಾಗಿದೆ, ನಾವು ಆಕ್ಚುಲಿ ಟಾಪ್ 5-6 ಕಂಟ್ರೀಸ್ ತಗೊಂಡ್ರೆ ಸ್ಪೇಸ್ ಟೆಕ್ನಾಲಜಿ ನಾವು ಯಂಗೆಸ್ಟ್ ನಾವು, ಆದ್ರೆ ನಾವು ಎಲ್ಲರನ್ನೂ ಮೀರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹೀಗಾಗಿ ನಾವು ಅವಕಾಶ ಸಿಕ್ಕಿದ್ರೆ ಅಥವಾ ಒಂದು ಚಾಲೆಂಜ್ ಬಂತು ಅಂತ ಹೇಳಿದ್ರೆ ಆಕ್ಚುಲಿ ನಮ್ಮ ಸಾಧನೆ, ಇಂಡಿಯನ್ ಸಾಧನೆ ಇದೆಯಲ್ಲ, ಅದು ಯಾರಿಗೂ ಕಡಿಮೆ ಇಲ್ಲ, ಅದು ಹೊರಗೆ ಬರಲಿ. ಆಯ್ತಾ, ಅದಕ್ಕೆ ಇದನ್ನ ಒಂದು ಅವಕಾಶ ಅಂತ ತಗೊಳ್ಳೋಣ. ಇದನ್ನ ಚಾಲೆಂಜ್ ಅಲ್ಲ, ಇದು ತೊಂದರೆ ಅಲ್ಲ, ಅವಕಾಶ ಅಂತ ತಗೊಳ್ಳೋಣ. ಇನ್ಫ್ಯಾಕ್ಟ್ ಮಾತು ಹೇಳ್ತಾರೆ, ತನ್ನ ಮೇಲೆ ಜನ ಎಸೆದಂತ ಕಲ್ಲುಗಳನ್ನೇ ಎತ್ಕೊಂಡು ಮನೆ ಕಟ್ಕೊಳ್ಳೋವನೇ ಜಾಣ ಅಂತ. ಇಂಥವುಗಳನ್ನೆಲ್ಲ ಈ ಟ್ರೇಡ್ ಇದನ್ನೆಲ್ಲ ತಗೊಂಡು ಅದರಿಂದನೇ ನಮಗೆ ಬೇಕಾದ ಅನುಕೂಲ ನಾನು ಮಾಡ್ಕೊಳ್ಳೋ ರೀತಿ ನಮ್ಮ ಇಕಾನಮಿನ ಬೆಳೆಸ್ಕೊತಾ ಹೋದ್ರೆ ನಮಗೆ ಅನುಕೂಲ ಆಗ್ತದೆ. ಅದು ಖಂಡಿತ. ಇದು ಮರುಭೂಮಿಯಲ್ಲಿ OSS ಸಿಕ್ಕಂಗೆನೆ ಈಗ ಇದು ಭಾರತ ಇದನ್ನ ಒಂದು ಸದಾವಕಾಶವಾಗಿ ಬಳಸ್ಕೊಳ್ಬಹುದು ಅನ್ನೋದು ನಿಮ್ಮ ಅಭಿಪ್ರಾಯ?